ಇಲ್ಲಿ ತನಕ ನನ್ನ ಫ್ಯಾಮಿಲಿ, ನನ್ನ ಕಂಪನಿ, ನನ್ನ ಎಂಪ್ಲಾಯೀಸ್, ಅವರ ಫ್ಯಾಮಿಲಿಗೆ ಏನಾಗುತ್ತೋ ಅಂತ ತುಂಬ ಚಿಂತೆ ಇತ್ತು. ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋ, ಸಂಭಾಳಿಸ್ಕೊಂಡು ಹೋಗೋ ಒಂದು ದೊಡ್ಡ ಶಕ್ತಿಯಾಗಿ ನೀನು ನನಗೆ ಸಿಕ್ಕಿದ ಮೇಲೆ ಇನ್ನು ನನಗೆ ಅದ್ರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಚಿಕ್ಕ ವಯಸ್ಸಿನಿಂದ ಕಂಪನಿ ಕಟ್ಟುವ ಕನಸು, ಅದನ್ನು ಬೆಳೆಸಿ ನಿಲ್ಲಿಸೋ ಕನಸು, ಜವಾಬ್ದಾರಿಗಳು, ಸಮಸ್ಯೆಗಳು ಅಂತ 24 ಗಂಟೆ ಅದರಲ್ಲೇ ಮುಳುಗೋಗಿರ್ತಿದ್ದೆ. ಫ್ಯಾಮಿಲಿಗೆ ಅಂತ ನಾನು ಯಾವತ್ತೂ ಹೆಚ್ಚಾಗಿ ಟೈಮ್ ಕೊಟ್ಟೇ ಇರಲಿಲ್ಲ. ಈಗ ಎಲ್ಲ ಜವಾಬ್ದಾರಿಗಳನ್ನು ಒಬ್ಬರಿಗೆ ವಹಿಸಿ ಅವ್ರ ಜೊತೆ ಸಮಯ ಕಳೆಯೋಣ ಅಂತ ಅಂದ್ಕೊಂಡಾಗ ಭಗವಂತ ಆ ಟೈಮ್ನೇ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಮಕ್ಕಳು ನನ್ನನ್ನು ಯಾವಾಗಲೂ ದೂರದಿಂದ ನೋಡಿ ನೋಡಿ ಅಭ್ಯಾಸ ಆಗಿ ನಾನೇನು ಅಂತ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನನ್ನನ್ನೇ ಒಂದು ದೊಡ್ಡ ಸಮಸ್ಯೆಯಾಗಿ ದೂರ್ತಿದ್ದಾರೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ನನ್ನನ್ನು ಎಷ್ಟೇ ಕಟ್ಕ ಅಂತ ಅನ್ಕೊಂಡಿದ್ರು ಅವರೆಲ್ಲ ನನ್ನ ಕೂಸು. ನನ್ನ ನಿರ್ಧಾರ ಇವತ್ತಲ್ಲ ನಾಳೆ ಸರಿ ಅಂತ ಅವ್ರಿಗೆ ಅರ್ಥ ಆಗೇ ಆಗತ್ತೆ. ಆದರೆ ಒಂದು ಕಾವೇರಿ, ನಾಳೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಕಂಪನಿ ಜೊತೆಗೆ ನನ್ನ ಫ್ಯಾಮಿಲಿನೂ ಕಾಪಾಡ್ಕೊಂಡು ಹೋಗೋದು ನಿನ್ನ ಜವಾಬ್ದಾರಿ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಸರ್, ಎಲ್ಲ ನಾನು ನೋಡ್ಕೋತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ ಒಂದೇ ಒಂದ್ಸಲ ಬೇರೆ ಡಾಕ್ಟರ್ ಹತ್ರ ನಾವು ಒಪಿನಿಯನ್ ತಗೊಳ್ಳೋಣ ಸರ್. ಕಾವೇರಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಡಿ ಒಳಗಡೆ ನಡಿ ಕಾವೇರಿ. ನಮ್ಮ ಅಪ್ಪನ ಮನೆ. ಅಪ್ಪನೂ ಮೋಸ ಮಾಡಿಬಿಟ್ಟ, ಪ್ರೀತಿಸಿದವಳು ಮೋಸ ಮಾಡಿಬಿಟ್ಲು. ನೀನೊಬ್ಬನೇ ನನ್ನ ನಂಬಿಕೆ ಗಳಿಸಿರೋದು. ಲವ್ ಯು ಫ್ರೆಂಡ್.